The best actor in a negative role, Kannada, goes to Achyut Kumar for Kantara. కొంచెం గట్టిగా కొట్టచ్చు చప్పట్లు. థ్యాంక్ యూ. ఇంతమంది ఉన్నారు, అసలు మోగిపోవాలి స్టేజ్ అంతా. మామూలుగా చేశారు ఆయన కంతారాలో. కంతారా ఎవరు చూసారు వాళ్ళ మటుకు చప్పట్లు కొట్టండి. దేర్ యు గో. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೈಮಾ. ಇದು ನನ್ನ 3ನೇ ಸೈಮಾ ಅವಾರ್ಡ್. ಈ ಚಿತ್ರದಲ್ಲಿ ನನಗೆ ಒಂದು ಒಳ್ಳೆಯ ಪಾತ್ರ ನೀಡಿದಂಥ ಗೆಳೆಯ ರಿಷಬ್ ಶೆಟ್ಟಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಜೊತೆಗೆ ಮತ್ತೆ ನನಗೆ ಒಳ್ಳೊಳ್ಳೆ ಪಾತ್ರಗಳಿಗೆ ಕರೀತಾ ಇರೋವಂಥ ಹೊಂಬಾಳೆ ಫಿಲಮ್ಸ್ ಅವ್ರಿಗೆ ಹೃತ್ಪೂರ್ವಕವಾದ ವಂದನೆಗಳು. ನನ್ನ ಕಾಂತಾರದ ಎಲ್ಲ ಸ್ನೇಹಿತರಿಗೆ ವಂದನೆಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. Best Actress Kannada goes to Srinidhi Shetty, KGF Chapter 2. Srinidhi Shetty for KGF Chapter 2. Congratulations, Srinidhi. ವಾವ್, ನೋಡಿ ನಿಮಗೆ ವಿನ್ನರ್ ಸಿಗ್ತಾ ಇದೆ ಒಂದು ಹ್ಯಾಂಪರ್ ಫ್ರಮ್ ಬಟರ್ಫ್ಲೈ ಕಿಚನ್ ಅಪ್ಲಯನ್ಸಸ್. ಕಂಗ್ರ್ಯಾಚುಲೇಷನ್ ಶ್ರೀನಿಧಿ. ಸೊ ಹೇಳಪ್ಪ, KGF 1 ಆಯಿತು, KGF 2. ಐ ಹೆಲ್ಪ್ ಯು. ನನ್ನ ದಿನಲ್ಲಿ ನೀವು ಬಟರ್ಫ್ಲೈ ಥರ ಇದ್ದೀರಿ, ನಿಮ್ಗೆ ಇದು ಬೇಕಾ? ಎಸ್ ಬೇಕು, ಹೇಳಿ. ಎಲ್ರಿಗೂ ನಮಸ್ಕಾರ, అందరికీ నమస్కారం. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೈಮಾ ಫಾರ್ ದಿಸ್ ಬ್ಯೂಟಿಫುಲ್ ಅಕ್ನಾಲೆಜ್ಮೆಂಟ್. ಈ ಅವಾರ್ಡ್ KGF ಇಂದ KGFಗಾಗಿ, KGFಗೋಸ್ಕರ KGFದೆ. ಇದು ಇಡೀ KGF ತಂಡದ್ದು. ನಮ್ಮ ನಿರ್ದೇಶಕರು ಪ್ರಶಾಂತ್ ನೀಲ್ ಅವರು, ನಮ್ಮ ನಿರ್ಮಾಪಕರು ವಿಜಯ್ ಸರ್ ಅವರಿಗೆ ನನ್ನ ಕೋಟಿ ಧನ್ಯವಾದಗಳು. ಮರೆಯಲಾಗದಂಥ ಸಿನಿಮಾನ ಕೊಟ್ಟಿದ್ದಾರೆ ನನಗೆ. ನಮ್ಮೆಲ್ಲರ ನೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ಅವರು, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋ-ಸ್ಟಾರ್. ಕೊನೆಯದಾಗಿ ಅತಿ ಮುಖ್ಯವಾಗಿರೋದು, ನಮ್ಮ ನಾಡಿನ, ನಮ್ಮ ಕರ್ನಾಟಕ ಜನರ ಪ್ರೀತಿ ಬೆಂಬಲಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮಿಂದ ನಾವು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಲವ್ಲಿ ಈವ್ನಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ಶ್ರೀನಿಧಿ. ನಮ್ಮ ಸುಮ್ಮನೆ ಕಳಿಸಲ್ಲ, ನೀವು ದೊಡ್ಡ ಮಟ್ಟದ ಫ್ಯಾಷನ್ ಶೋ ಎಲ್ಲ ಗೆದ್ದಿದ್ದೀರಾ ನೀವು, ಪೇಜೆಂಟ್ ಅಲ್ವಾ? ಸುಮ್ಮನೆ ಇಲ್ಲೇ ಒಂದು ಅವಾರ್ಡ್ ತಗೊಂಡು ದಟ್ ಯು ವಾನ್ ದಟ್ ಅವಾರ್ಡ್ ಅಂತ ನಮಗೋಸ್ಕರ ಒಂದು 4 ಹೆಜ್ಜೆ ಹಾಕಿದ್ರೆ 1 2 3 ಗೋ. ಐ ವಿಲ್ ವಾಕ್ ವಿತ್ ಯು. ಕಮ್ ವಿತ್ ಬಟರ್ಫ್ಲೈ. ಕಮ್ ಹೋಲ್ಡ್ ಮೈ ಹ್ಯಾಂಡ್. ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಸಿಗತ್ತಾ? ಎಸ್, ಲೆಟ್ಸ್ ಯೂಸ್ ಇಟ್. ಥ್ಯಾಂಕ್ ಯು. ಹಿಂಗೆ ದ ವಿನ್ನರ್ ವಿನ್ಸ್ ಅ ಹ್ಯಾಂಪರ್ ಫ್ರಮ್ ಬಟರ್ಫ್ಲೈ ಕಿಚನ್ ಅಪ್ಲಯನ್ಸಸ್. ಕಂಗ್ರ್ಯಾಚುಲೇಷನ್ಸ್. ಜೋರ್ ಚಪ್ಪಾಳೆ ಬರಲಿ ಫಾರ್ ಶ್ರೀನಿಧಿ ಶೆಟ್ಟಿ. ಕಂಗ್ರ್ಯಾಚುಲೇಷನ್ಸ್ ಸರ್, ದೊಡ್ಡ ಮಟ್ಟದ ಸಕ್ಸಸ್ ನಿಮ್ದಾಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ವಣಕಂ, ಎಲ್ಲರಿಗೂ ನಮಸ್ಕಾರ. ತುಂಬ ಕಷ್ಟ ಆಗುತ್ತೆ ಇಲ್ಲಿ. ತುಂಬ ದೊಡ್ಡ ಇನ್ಸ್ಪಿರೇಷನ್ಸ್ಗಳು ಇಲ್ಲಿದ್ದಾರೆ. ಅದು ಕಮಲ್ ಸರ್ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ತುಂಬ ಟೆನ್ಷನ್ ಆಗ್ತಾಯಿತ್ತು, ಆ್ಯಂಡ್ ಈಗ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ಇನ್ನೂ ಟೆನ್ಷನ್ ಆಗ್ತಾಯಿದೆ. ಆ್ಯಂಡ್ ಮಣಿ ಸರ್ಗೆ ಕೊಟ್ಟಿರುವಂಥದ್ದು ಈ ಪ್ರಶಸ್ತಿಗೆ ಸಂದಂಥ ಗೌರವ ಅಂತ ಹೇಳ್ತೀನಿ ನಾನು. ಯಾಕಂದರೆ ನಾವೆಲ್ಲರೂ ಅವರು ಮಾಡಿದಂಥ ಸಿನಿಮಾಗಳು, ಕಮಲ್ ಸರ್ ಮಾಡಿದಂಥ ಸಿನಿಮಾಗಳನ್ನು ನೋಡಿಕೊಂಡು ಚಿತ್ರರಂಗಕ್ಕೆ ಬಂದವರು. ತುಂಬ ಹೆಮ್ಮೆ ಏನಂತಂದರೆ, ಮಣಿ ಸರ್ ಕನ್ನಡದಲ್ಲಿ ಪಲ್ಲವಿ ಸಿನಿಮಾವನ್ನು ಮಾಡಿರೋದು ನಮ್ಮೆಲ್ಲರಿಗೆ ದೊಡ್ಡ ಹೆಮ್ಮೆ. ಅವ್ರಿಗೆ ಈ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ನನಗೆ ಮೇಲ್ ಕರೆದು ಇಲ್ಲಿ ಪಕ್ಕದಲ್ಲಿ ನಿಲ್ಲೋದಕ್ಕೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಆದಾಗ, ಸ್ಪೆಷಲಿ ಕಾಂತಾರ ಆದಾಗ, ಇಡೀ ತಮಿಳ್ ಇಂಡಸ್ಟ್ರಿ, ಮಲಯಾಳಂ ಇಂಡಸ್ಟ್ರಿ, ತೆಲುಗು, ಹಿಂದಿ ಇಂಡಸ್ಟ್ರಿ, ಭಾರತದಾದ್ಯಂತ ಎಲ್ಲ ಕಲಾವಿದರುಗಳು, ತಂತ್ರಜ್ಞರು ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ರು. ಕಮಲ್ ಸರ್ ಒಂದು ಫುಲ್ ರೀಲ್, ಅಂದರೆ ಸಿನಿಮಾ ನೋಡ್ತಾ ಇದ್ವಿ, 22 ಮಿನಿಟ್ಸ್ ನನಗೆ ಫೋನಲ್ಲಿ ಮಾತಾಡಿದರು ಕಾಂತಾರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ. ಮಣಿ ಸರ್ಗೆ ನಾನು ಒಂದು ಕಾನ್ಕ್ಲೇವಲ್ಲಿ ಕೂಡ ಸಿಕ್ಕಿದ್ದೆ. ಪ್ರತಿಯೊಬ್ಬರೂ ಕೂಡ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ,
ಕಮಲ್ ಸರ್ ಜೊತೆಗೆ ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ಒಂದು ಎಕ್ಸ್ಪೀರಿಯೆನ್ಸು, ನಾನು ಏನು ಮಾತಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ನಾನು ಸರ್ ಹತ್ರ ತಮಿಳಲ್ಲಿ ಮಾತಾಡ್ತಾ ಇದ್ದೆ. ಸರ್ என்ன சொல்கிறேன்னு தெரியல சார், கடவுளே கூப்பிட்ட மாதிரி இருக்குது அப்படின்னு சொன்னேன். நான் நம்ப மாட்டேன் அப்படின்ட்டாரு. சார் நான் ನಂಬ್ರೆ ಸರ್ ಅಂತಾನೆ. ಸೊ ಈವನ್ ಮಣಿ ಸರ್ ಜೊತೆಗೆ ಒಂದು ಕಾನ್ಕ್ಲೇವ್ ಸಿಕ್ಕಿದಾಗಲೂ ಕೂಡ ಮಣಿ ಸರ್ ಯಾವ ಜನ್ರೇಷನ್ಗೂ ಕೂಡ ಸಲ್ಲುವಂಥ ಒಬ್ಬ ನಿರ್ದೇಶಕರು. ಅವರು ಓಕೆ ಕಣ್ಮಣಿ ಅಂತ ಸಿನಿಮಾನು ಕೂಡ ಮಾಡ್ತಾರೆ, ಪೊನ್ನಿಯಿನ್ ಸೆಲ್ವನ್ ಅಂತ ಸಿನಿಮಾನು ಕೂಡ ಮಾಡ್ತಾರೆ, ಪಲ್ಲವಿ ಅನುಪಲ್ಲವಿ ಅಂತ ಸಿನಿಮಾನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ನಮ್ಮೆಲ್ರಿಗೂ ಮುಂದೆನೂ ಕೂಡ ಹೀಗೆ ಇನ್ಸ್ಪಿರೇಷನ್ ಆಗಿರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.